ನೋಡಿ ಈ ಬಿಲ್ಡಿಂಗು 30-40 ಕಟ್ಟಿದ್ದಾರೆ. ಮನೆ ಕಟ್ಟಿದ್ರೆ ಇಷ್ಟೊಂದು ಇನ್ಕಮ್ ಬರುತ್ತೇನ್ರಿ? ಈ ಬಿಲ್ಡಿಂಗ್ ಇಂದ 3 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದೆ ಪ್ರತಿ ತಿಂಗಳು. ಸೊ ಇದೇ ತರ ನೀವು ಕೂಡ ತಿಂಗಳ ಆದಾಯ ಬರೋ ತರ ಏನಾದ್ರು ಮಾಡಬೇಕಾ? ಸೊ ಫುಲ್ ವಿಡಿಯೋ ನೋಡಿ, ಏನು ಅಂತ ಪ್ರತಿಯೊಂದು ತಿಳಿಸ್ಕೊಡ್ತೀವಿ. ಇದು ಆಫೀಸ್ ರೂಮ್ ಆಗಿರ್ಬೋದು, ಸೆಕ್ಯೂರಿಟಿ ಕ್ಯಾಬಿನ್ ಆಗಿರ್ಬೋದು, ಮತ್ತೆ ಕಿಚನಿಗೆ ವ್ಯವಸ್ಥೆ ಆಗಿರ್ಬೋದು, ಬಾಲ್ಕನಿ ಆಗಿರ್ಬೋದು, ಒಂದು ಟಾಯ್ಲೆಟ್ ವ್ಯವಸ್ಥೆ ಆಗಿರ್ಬೋದು, ವಾಶ್ರೂಮ್ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಕಂಪ್ಲೀಟ್ ನೀಟ್ ಆ್ಯಂಡ್ ಕ್ಲೀನಾಗಿ ಹೈಜಿನಿಕ್ ಆಗಿ ಕಟ್ಕೊಟ್ಟಿದ್ದಾರೆ. ಸೊ ಇಷ್ಟು ಬಿಲ್ಡಿಂಗ್ನ ಕಟ್ಟಿರ್ತಕ್ಕಂಥವ್ರು ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. 5,000 ಲೀಟರ್ ಓವರ್ ಹೆಡ್ ಟ್ಯಾಂಕ್ ತರ ಕೆಪಾಸಿಟಿ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಸೋಲಾರ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಸುಮಾರು 500ಕ್ಕಿಂತ ಹೆಚ್ಚು ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟೆಡ್ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಇದೆ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಬಿಲ್ಡಿಂಗ್ ಏನು ನೋಡ್ತಾ ಇದ್ದೀರೋ, ಈ ಬಿಲ್ಡಿಂಗ್ ಇಂದ ಪ್ರತಿ ತಿಂಗಳು 3 ಲಕ್ಷ ರೂಪಾಯಿ ಆದಾಯ ತಗೊತಾ ಇದ್ದಾರೆ ಪ್ರತಿ ತಿಂಗಳು ಕೂಡ. ಸ್ನೇಹಿತರೆ, ಅದು ಹೇಗಪ್ಪ ಬರುತ್ತೆ ಅಂತ ಅನ್ಕೋತಾ ಇರ್ಬೋದು. ನೀವು ಆಲ್ರೆಡಿ ಹೈಲೈಟ್ಸಲ್ಲಿ ನೋಡಿದ್ರಿ. ನೋಡಿ ಸ್ನೇಹಿತರೆ, ಆರೋರಾ ಲಿವಿಂಗ್ ಅಂತ ಹೇಳ್ಬಿಟ್ಟು PGನ ಕಟ್ಟಿರ್ತಕ್ಕಂಥದ್ದು. ಇದನ್ನು ಕಟ್ಟಿರ್ತಕ್ಕಂಥವ್ರು RCC ಕನ್ಸ್ಟ್ರಕ್ಷನ್ ಅವರು. ಹೌದು, ನಮ್ಮ RCC ಕನ್ಸ್ಟ್ರಕ್ಷನ್ ಅವರು ತಿಂಗಳಿಗೆ 3 ಲಕ್ಷ ರೂಪಾಯಿ ಆದಾಯ ಬರೋ ಥರ ಕಟ್ಕೊಟ್ಟಿದ್ದಾರೆ ಈ ಬಿಲ್ಡಿಂಗ್ನ. ನೋಡಿ, G+3.5 ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಇದು. ನೋಡಿ, ಒಳಗಡೆ ಹೋಗೋಣ, ಎಲ್ಲ ವ್ಯವಸ್ಥೆ ಇದೆ. PGಗಂತಲೇ ಮಾಡಿರ್ತಕ್ಕಂಥ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಆಗಿರ್ಬೋದು, ಇದು ಆಫೀಸ್ ರೂಮ್ ಆಗಿರ್ಬೋದು, ಸೆಕ್ಯೂರಿಟಿ ಕ್ಯಾಬಿನ್ ಆಗಿರ್ಬೋದು, ಮತ್ತು ಕಿಚನಿಗೆ ವ್ಯವಸ್ಥೆ ಆಗಿರ್ಬೋದು, ಬಾಲ್ಕನಿ ಆಗಿರ್ಬೋದು, ಒಂದು ಟಾಯ್ಲೆಟ್ ವ್ಯವಸ್ಥೆ ಆಗಿರ್ಬೋದು, ವಾಶ್ರೂಮ್ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಕಂಪ್ಲೀಟ್ ನೀಟ್ ಆ್ಯಂಡ್ ಕ್ಲೀನಾಗಿ ಹೈಜಿನಿಕ್ ಆಗಿ ಕಟ್ಕೊಟ್ಟಿದ್ದಾರೆ. ಪ್ರತಿ ತಿಂಗಳು 3 ಲಕ್ಷ ಎಣಿಸೋ ರೀತಿ ಕಟ್ಕೊಟ್ಟಿದ್ದಾರೆ. ಯಾರೇ ಕೂಡ ಈ PGಲಿ ಇರಬೇಕಂತ ಬಂದರೆ ಸಖತ್ತಾಗಿದೆಯಪ್ಪ, ನಾವಿಲ್ಲೇ ಇರೋಣ ಅಂತ ಅನ್ಸೋದ್ರಲ್ಲಿ ಯಾವ ಡೌಟು ಬೇಡ. ಅದಕ್ಕೆ ಮೇನ್ ಕಾರಣನೇ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು ಅದೇ ಥರ ಕಟ್ಕೊಟ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ಏನೇನೆಲ್ಲ ಇದೆ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ. ನೀವು ಕೂಡ ನಿಮ್ಮ ಹತ್ರ ಏನಾದರೂ 20-30 ಇದೆಯಾ, 30-40 ಇದೆಯಾ, 40-60 ಇದೆಯಾ, ಯಾವ ಡೈಮೆನ್ಷನ್ ಬಿಲ್ಡಿಂಗ್ ಇದ್ದರೂ ಕೂಡ ನೀವು ಕೂಡ ಅದಕ್ಕೆ ತಕ್ಕನಾಗೆ ಒಂದೊಳ್ಳೆ ಆದಾಯ ಬರೋ ರೀತಿ ಬಿಲ್ಡಿಂಗ್ನ ಕಟ್ಬೋದು. ಅದಕ್ಕೆ ಸರಿಯಾಗಿ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು ನಿಮಗೆ ಐಡಿಯಾ ಕೊಡ್ತಾರೆ. ಸದ್ಯಕ್ಕೆ ದಿಸ್ ಇಸ್ ದ ಎಕ್ಸಾಂಪಲ್. ಈ ವಿಡಿಯೋದಲ್ಲಿ ಬನ್ನಿ ಒಂದೊಂದಾಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಅಲ್ಲೇನು ಕಾಣಿಸ್ತಾ ಇದೆಯೋ UPVC ವಿಂಡೋಯಿಂದ ಕೂಡ ತುಂಬ ಚೆನ್ನಾಗಿ ಕಾಣಬೇಕು, ಎಕ್ಸ್ಟೀರಿಯರ್ ಎಲಿವೇಶನ್ ಅಂತೇಳಿ ಅದೇ ಥರನೇ ಕಟ್ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಈ ಬಿಲ್ಡಿಂಗಿಗೆ ಆರೋರಾ ಲಿವಿಂಗ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿರ್ತಕ್ಕಂಥದ್ದು ಈ ಬಿಲ್ಡಿಂಗ್ನ ಓನರು. ಮತ್ತು ಎಂಟ್ರೆನ್ಸ್ ನೋಡ್ತಾ ಇರ್ಬೋದು, ಫುಲ್ ಗೇಟ್ನ ಫಿಟ್ ಮಾಡಿದ್ದಾರೆ. ಸೊ MSL ಫಿಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಕಾರ್ ಹೋಗೋದಕ್ಕೆ, ಏನಾದರೂ ದೊಡ್ಡ ವೆಹಿಕಲ್ ಹೋಗೋದಕ್ಕೆ ಇಲ್ಲಿ ಡಬಲ್ ಗೇಟ್ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಓಡಾಡೋದಕ್ಕೆ ಅಲ್ಲಿ ಸಿಂಗಲ್ ಗೇಟ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ವುಡನ್ ಫಿನಿಶಿಂಗ್ ಅದು ಮಾಡಿಕೊಟ್ಟಿರ್ತಕ್ಕಂಥದ್ದು. ಆರಾಮ್ಸೆ ಒಂದು ಕಾರ್ನ ಇಲ್ಲಿ ಪಾರ್ಕ್ ಮಾಡ್ಕೋಬೋದು. ಮತ್ತು ಸಂಪಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಸೊ ಇಲ್ಲೂ ಅಷ್ಟೇ ಪ್ಲಂಬಿಂಗ್ ವರ್ಕೆಲ್ಲ ಇಲ್ಲಿ ಮಾಡಿದ್ದಾರೆ. ಮತ್ತು ಸೇಫ್ಟಿಗೋಸ್ಕರ ಗ್ರಿಲ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಆ್ಯಸ್ ಪರ್ ರೂಲ್ಸ್ ಏನಿದೆಯೋ, ಕಂಪನಿಗೆ 1.5 ಅಡಿ ಬಿಟ್ಕೋಬೇಕು, ಅದೇ ಥರನೇ ಬಿಟ್ಕೊಂಡು ಕಟ್ಕೊಂಡಿದ್ದಾರೆ. ಮತ್ತು ಇಲ್ಲೆಲ್ಲ ಬೋರ್ವೆಲ್ ಸಂಬಂಧಪಟ್ಟಿರ್ತಕ್ಕಂಥದ್ದೆಲ್ಲ ಇಲ್ಲಿ ಫಿಟ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗು ಮತ್ತು ಆಫೀಸ್ ರೂಮ್ ಇದು. PG ಆಗಿರೋದ್ರಿಂದ ಒಂದು PG ನಡೆಸೋದಕ್ಕೆ ಏನೊಂದು ಆಫೀಸು ವಿಚಾರಣೆಗೋಸ್ಕರ ಬೇಕೋ ಅದಕ್ಕೋಸ್ಕರ ವ್ಯವಸ್ಥೆ ಮಾಡಿದ್ದಾರೆ. ಸೊ ಇದು ಬಂದು ಇಲ್ಲೇನಿರ್ತಾರೋ ಒಂದು ಸೆಕ್ಯೂರಿಟಿ ರೂಮ್ ಅಂತಲೇ ಕರೀತಾರೆ. ಇದು ನೋಡ್ಕೊಳಕ್ಕೆ ಒಬ್ಬರು ಬೇಕಲ್ಲ, ಅದಕ್ಕೆ ಈ ರೂಮ್ ಬಿಟ್ಕೊಂಡಿದ್ದಾರೆ. ಸೊ ಇಲ್ಲೂ ಕೂಡ ಅದಕ್ಕೊಂದು ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆ ಬನ್ನಿ, ಒಳಗಡೆ ಹೋಗೋಣ. ಇಲ್ಲೂ ಅಷ್ಟೇ PGಯಿಂದ ಹೊರಗೆ ಹೋಗೋದು ಏನಾದರೂ ಇರಲಿ, ಇಲ್ಲೊಂದು ಸೇಫ್ಟಿ ಸೆಕ್ಯೂರಿಟಿ ಇರಬೇಕಲ್ಲ, ಮತ್ತು ಅದಕ್ಕೆ ಗೇಟ್ನ ಪ್ರೊವೈಡ್ ಮಾಡಿದ್ದಾರೆ. ಅಂದರೆ ಟೋಟಲ್ಲು 15 ರೂಮ್ಗಳು ಇರ್ತಕ್ಕಂಥದ್ದು ಈ ಬಿಲ್ಡಿಂಗಲ್ಲಿ. ಸೊ ಇಲ್ಲಿ 2 ರೂಮ್ಗಳಿದ್ದಾವೆ PGಗಂತ. 2 ಶೇರಿಂಗು ಇಲ್ಲಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥದ್ದು 2 ಶೇರಿಂಗೆ. ಇಲ್ಲೊಬ್ರು ಇರ್ಬೋದು, ಇಲ್ಲೊಬ್ರು ಇರ್ಬೋದು. ಮತ್ತು ಕಂಪ್ಯೂಟರ್ ಯೂಸ್ ಮಾಡ್ತಾರೆ, ಲ್ಯಾಪ್ಟಾಪ್ ಯೂಸ್ ಮಾಡ್ತಾರೆ, ಏನು ಬೇಕಾದ್ರೂ ಟೇಬಲ್ ಜಸ್ಟ್ ಸ್ಟಡಿಗೋಸ್ಕರನೋ, ಮತ್ತು ಟೀ ಎಲ್ಲ ಇಟ್ಕೊಳೋದಕ್ಕೆ, ಕುಡಿಯೋದಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಇದೆ. ಮತ್ತು ಒಂದು ವೆಸ್ಟರ್ನು ಕಮೋಡ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಫುಲ್ಲು ರೂಫ್ವರೆಗೂ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಮತ್ತು ಇದಕ್ಕೂ ಕೂಡ ಬಾಲ್ಕನಿ, ಗಾಳಿ ವ್ಯವಸ್ಥೆ ಬೇಕು. ಮತ್ತು ಸೇಫ್ಟಿ ಪರ್ಪಸ್ಸು ಇಲ್ಲಿ ಮೆಶ್ ಹಾಕಿದ್ದಾರೆ ಗ್ರಿಲ್ ಥರ. ಸೊ ಇಲ್ಲೂ ಕೂಡ ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ, UPVC ವಿಂಡೋ. ಸೊ ಆರಾಮ್ಸೆ ಗಾಳಿ ಬೇಕಂದರೆ ತಕ್ಕೋಬೋದು. ಮತ್ತು ಟ್ರಾನ್ಸ್ಪರೆಂಟ್ ಬೆಳಕು ಕೂಡ ಬರುತ್ತೆ. ಮತ್ತು PG 2 ಶೇರಿಂಗ್ ಇರೋದ್ರಿಂದ ವಾರ್ಡ್ರೋಬ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಸೊ ಇಲ್ಲಿ ಇಬ್ಬರು ಇರ್ಬೋದಲ್ಲ, ಇಬ್ಬರಿಗೂ ಕೂಡ ಇಂಡಿವಿಜುವಲ್ ಸಪ್ರೇಟ್. ಮತ್ತು ಶೂ ಇಡೋದಕ್ಕೆ ಇಲ್ಲಿ ರ್ಯಾಕ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇಷ್ಟಿಂದ ಕೂಡ ಒಂದೊಂದು ರೂಮಿಂದನೂ ಇನ್ಕಮ್ ಇದೆ. ಇದೇ ರೀತಿ ಇಲ್ಲೂ ಕೂಡ ಇದೆ. ಇಲ್ಲೂ ಕೂಡ ಅಷ್ಟೇ 2 ಶೇರಿಂಗು. ಇದೊಂಥರ ಡಿಫ್ರೆಂಟಾಗಿದೆ, ಅಂದರೆ ಸ್ವಲ್ಪ ದೊಡ್ಡದಾಗಿದೆ. ಇಲ್ಲಿ ವಾಶ್ರೂಮ್ ಕೊಟ್ಟಿದ್ದಾರೆ. ಇಲ್ಲಿ
ಇಲ್ಲಿ. ಮತ್ತು ಇದಕ್ಕೂ ಕೂಡ ಬಾಲ್ಕನಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದು ಗ್ರೌಂಡ್ ಫ್ಲೋರಲ್ಲಿ ಇರ್ತಕ್ಕಂಥದ್ದು. ಗ್ರೌಂಡ್ ಫ್ಲೋರಲ್ಲಿ ಟೋಟಲು 4 ರೂಮ್ಗಳ ವ್ಯವಸ್ಥೆ ಮಾಡಿದರೆ, ಅದರಲ್ಲಿ 2 ಸೆಕ್ಯೂರಿಟಿ ಇರೋದಕ್ಕೆ, ಮತ್ತು ಇಲ್ಲಿ ಆಫೀಸ್ ರೂಮ್ ಅಂತ ಮಾಡಿದ್ದಾರೆ, ಇನ್ನೆರಡು PG ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಮೇಲ್ಗಡೆ 3 ಫ್ಲೋರ್ ಏನು ನೋಡ್ತಾ ಇದ್ರಕ್ಕೆಲ್ಲ ಲಿಫ್ಟ್ ವ್ಯವಸ್ಥೆ ಮಾಡಿದ್ದಾರೆ. ಇನ್ ಕೇಸ್ ಊಟ ಗಿಟ್ಟ ಆಯಿತು, ತಟ್ಟೆ ತೊಳ್ಕೋಬೇಕು ಅಥವಾ ಏನು ನೀರಿನ ವ್ಯವಸ್ಥೆ ಬೇಕಂದರೆ ಅದಕ್ಕೂ ಕೂಡ ಸಿಂಪಲ್ಲಾಗಿ ಒಂದು ಕಿಚನ್ ಥರ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಅವರಿಗೆ ಇಲ್ಲಿರ್ತಕ್ಕಂಥ PG ಅವ್ರಿಗೆ. ಓಕೆನಾ? ಇದಾದಮೇಲೆ ಲಿಫ್ಟ್ ಆಗಲು ಹೋಗೋಣ ಬನ್ನಿ. ಮೇಲ್ಗಡೆ ಯಾವ ಥರ ವ್ಯವಸ್ಥೆ ಇದೆ ಏನು ಪ್ರತಿಯೊಂದು ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ಕೂಡ ಲೈಟಿನ ವ್ಯವಸ್ಥೆ ಇದೆ. ಇಲ್ಲಿ ನೋಡಿ, ನಡ್ಕೊಂಡು ಹೋಗೋಣ ಬನ್ನಿ. ಲಿಫ್ಟಿನ ವ್ಯವಸ್ಥೆ ಇದೆ. ಲಿಫ್ಟ್ ತೋರಿಸ್ಬಿಡಿ. ಗ್ರೌಂಡ್ ಫ್ಲೋರಿಂದನೇ ಲಿಫ್ಟಿನ ವ್ಯವಸ್ಥೆ ಇದೆ ಫುಲ್ಲು. ಇಲ್ಲೂ ಕೂಡ ಅಷ್ಟೇ ಮೆಶ್ಶು ಗ್ರಿಲ್ ಹಾಕಿದ್ದಾರೆ, ಮತ್ತು ಟ್ರಾನ್ಸ್ಪರೆಂಟಾಗಿ ಗಾಳಿ ಬೆಳಕು ಬರೋ ಥರ. ಮತ್ತು ಇಲ್ಲಿ ನೋಡಿ, ಡ್ಯುಯಲ್ ಟರ್ನಲ್ಲಿ ಒಂದು ಮೆಟ್ಲುಗಳನ್ನ ಕೊಟ್ಟಿರೋದು. ಆ್ಯಂಟಿ ಸ್ಕಿಡ್, ಅಂದರೆ ಸ್ಕಿಡ್ ಆಗಲ್ಲ ಆ ಥರ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಮತ್ತು ಇಲ್ಲೆಲ್ಲ ಅಂಥ ಡಿಸೈನ್ಸ್ ಏನು ಮಾಡಿಲ್ಲ. ಸಿಂಪಲ್ಲಾಗಿ ಒಂದು PGಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಟ್ಟಿದ್ದಾರೆ. ಮತ್ತು ಇಲ್ಲೂ ಲೈಟ್ ಅಷ್ಟೇ ಆಫ್ ಆನ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಈಗ ಫಸ್ಟ್ ಫ್ಲೋರಿಗೆ ಬಂದ್ವಿ ಅಂದರೆ ಸೊ ನಡ್ಕೊಂಬರೋದಕ್ಕೆ ಮೆಟ್ಲುಗಳ ವ್ಯವಸ್ಥೆ ಇದ್ದರೆ, ಮತ್ತು ಲಿಫ್ಟಿನ ವ್ಯವಸ್ಥೆ ಇದೆ. ಅಪ್ ಟು 4th ಫ್ಲೋರ್ವರೆಗೂ ಲಿಫ್ಟಿನ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಇಲ್ಲಿ ನೋಡ್ಕೊಳ್ಳಿ, ಫಸ್ಟು, ಸೆಕೆಂಡು, ಥರ್ಡು ಟೋಟಲು 3 ಫ್ಲೋರು, 4 ರೂಮ್ಗಳಿರ್ತಕ್ಕಂಥದ್ದು ಒಂದೊಂದು ಫ್ಲೋರಲ್ಲಿ. ನೋಡಿ, ಎದುರುಗಡೆ ಒಂದು ರೂಮ್ ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ ಇದೆ. ಮತ್ತು ಇಲ್ಲೂ ಒಂದು ರೂಮ್ ಇದೆ. ಮತ್ತು ಇಲ್ಲೊಂದು ಕಿಚನ್ ವ್ಯವಸ್ಥೆ ಮಾಡಿದ್ದಾರೆ ಸಿಂಪಲ್ಲಾಗಿ. ಇಲ್ಲೂ ಒಂದು ರೂಮ್ ಇದೆ, ಅಲ್ಲೂ ಒಂದು ರೂಮ್ ಇದೆ. ಟೋಟಲು 4 ರೂಮು. 3 ರೂಮ್ಗಳು ಬಂದು 2 ಶೇರಿಂಗು. ಆದರೆ ಒಂದು ರೂಮ್, 4ನೇ ರೂಮ್ ಬಂದ್ಬಿಟ್ಟು 3 ಶೇರಿಂಗು. ಅಂದರೆ 2 ಶೇರಿಂಗು 3 ರೂಮ್ ಆದರೆ 3 ಶೇರಿಂಗು 1 ರೂಮ್ ಇರುತ್ತೆ. ಅಂದರೆ ಇಷ್ಟು ಇನ್ಕಮ್ ಇರ್ತಕ್ಕಂಥದ್ದು ಒಂದು ಫಸ್ಟ್ ಫ್ಲೋರಲ್ಲಿ. ಸೊ ಬನ್ನಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಬರ್ತೀರಾ, 2 ಶೇರಿಂಗು ವಿತ್ ಲ್ಯಾಪ್ಟಾಪ್ ಇಟ್ಕೊಳೋದಕ್ಕೆ, ರೀಡಿಂಗು, ಕಾಫಿ ಟೀ ಕುಡಿಯೋದಕ್ಕೆ ಇಲ್ಲೊಂದು ಟೇಬಲ್ ವ್ಯವಸ್ಥೆ. ಇಬ್ಬರು ಇರೋದ್ರಿಂದ ಇಬ್ಬರಿಗೂ ಕೂಡ ಸಪ್ರೇಟ್ ಆಗಿದೆ. ಮತ್ತು ಇಲ್ಲೊಂದು ವಾರ್ಡ್ರೋಬ್ ವ್ಯವಸ್ಥೆ ಮಾಡಿದ್ದಾರೆ, ಅವರ ಬಟ್ಟೆ ಗಿಟ್ಟೆ ಇಟ್ಕೊಳೋದಕ್ಕೆ ಎಲ್ಲದಕ್ಕೂ ಕೂಡ. ನೋಡಿ, ಇಬ್ಬರಿಂದ ಇಬ್ಬರಿಗೆ. ಮತ್ತು ಬಾಲ್ಕನಿ ವ್ಯವಸ್ಥೆ ಇದೆ, ಗಾಳಿ ಬೆಳಕು ಗ್ರಿಲ್ಲು ಎಲ್ಲ ಇದೆ ನೋಡಿ, ಸೇಫ್ಟಿ ಪರ್ಪಸ್. ಮತ್ತು ಅದಾದ ನಂತರ ಇಲ್ಲಿ ನೋಡ್ತಾ ಇದ್ದೀರಾ ವಾಶ್ರೂಮ್ ವ್ಯವಸ್ಥೆ. ಸೊ ಟಾಯ್ಲೆಟ್ಗೆಲ್ಲ ಹೈಜಿನಿಕ್ಕಾಗೆ ಮಾಡಿಕೊಟ್ಟಿದ್ದಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಸೊ ಪ್ರತಿಯೊಂದು ಕೂಡ. ಸೊ ಬನ್ನಿ, ಇದೇ ಥರ ಇಲ್ಲೇನು 3 ಶೇರಿಂಗ್ ನೋಡ್ತಾ ಇದ್ದೀವಿ, ಇದು ಸೇಮೇ, ಬಟ್ ಒಂದು ಎಕ್ಸ್ಟ್ರಾ ಇರುತ್ತೆ ಅಷ್ಟೇ, ಸ್ವಲ್ಪ ದೊಡ್ಡದಾಗಿರುತ್ತೆ ರೂಮು. ಇಲ್ಲೂ ಕೂಡ ಬಾಲ್ಕನಿ ವ್ಯವಸ್ಥೆ ಇದೆ. ಸಿಂಪಲ್ ನೀವೇನಾದರೂ ಬಟ್ಟೆ ಗಿಟ್ಟೆ ಹಾರಾಕತ್ತೀನಿ ಅಂದರೆ ಇಲ್ಲಿ ಬಟ್ಟೆ ಹಾಕ್ಕೊಳೋದಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತು ವಾರ್ಡ್ರೋಬು ಮತ್ತು ಮಿರರ್ ಆಗಿರ್ಬೋದು, ಮಿರರ್ ಬೇಕೇ ಬೇಕಲ್ಲ. ಸೊ ಅದಾದ ನಂತರ ಒಳ್ಳೆ ಮ್ಯಾಟ್ರಸ್ನ ಪ್ರೊವೈಡ್ ಮಾಡಿದ್ದಾರೆ ಓನರ್. ಮತ್ತು ಸ್ಕ್ರೀನ್ಸ್ ಆಗಿರ್ಬೋದು, UPVC ವಿಂಡೋ, ಮತ್ತು ಮಸ್ಕಿಟೋ ಮೆಶ್ ಆಗಿರ್ಬೋದು, ಎಲ್ಲದೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ವಿತ್ ಫ್ಯಾನ್ ಸಮೇತ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು ಇಲ್ಲಿ. ಸೊ ಬನ್ನಿ, ಇಲ್ಲಿ ಬನ್ನಿ. ಇಲ್ಲೂ ಕೂಡ 2 ಶೇರಿಂಗ್ ಇರುತ್ತೆ, ಇಲ್ಲೂ ಕೂಡ 2 ಶೇರಿಂಗ್ ಇರುತ್ತೆ. ಸೊ ಆಗಲೇ ಹೇಳಿದ್ನಲ್ಲ, 2 ಶೇರಿಂಗ್ ಇದ್ದರೆ 2 ವಾರ್ಡ್ರೋಬ್ ಕೊಡ್ತಾರೆ, 2 ಲ್ಯಾಪ್ಟಾಪ್ ಟೇಬಲ್ಲು, ರೀಡಿಂಗ್ ಟೇಬಲ್ ಕೊಡ್ತಾರೆ. ಮತ್ತು ಎಲ್ಲದಕ್ಕೂ ಸೇಮ್ ಒಂದು ಬಾಲ್ಕನಿ, ಒಂದು ವಾಶ್ರೂಮ್, ಇಷ್ಟು ವ್ಯವಸ್ಥೆ ಇದೆ. ಇದು ಫಸ್ಟ್ ಫ್ಲೋರಲ್ಲಿ ಇರ್ತಕ್ಕಂಥದ್ದು. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು ಫುಲ್ ಸೇಮ್ ಇದೆ. ಸೊ ಈಗ ಡೈರೆಕ್ಟಾಗಿ 4th ಫ್ಲೋರ್ಗೆ ಹೋಗೋಣ ಬನ್ನಿ. ಎಲ್ಲ ಸೇಮ್ ಇರೋದ್ರಿಂದ ಸೊ ಇದನ್ನೇ ತೋರಿಸ್ಬೇಕಾಗುತ್ತೆ. ಮೇಲ್ಗಡೆ ಹೋಗೋಣ ಬನ್ನಿ. ಲಿಫ್ಟಿನ ವ್ಯವಸ್ಥೆ ಇದೆ, ಲಿಫ್ಟಲ್ಲಿ ಹೋಗ್ಬಿಡೋಣ. ನೋಡಿ, ನಾನಿವಾಗ ಬಂದಿರತಕ್ಕಂಥದ್ದು 3rd ಫ್ಲೋರು. ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್. ಇಲ್ಲೊಂದು ರೂಮು, ಇಲ್ಲಿ ನಾರ್ಮಲ್ ಕಿಚನ್ನು, ಮತ್ತು ಅಲ್ಲೂ 2 ರೂಮು. ಸೊ 3 ಕೂಡ 2 ಶೇರಿಂಗ್ ಇದ್ದರೆ, ಒಂದು 3 ಶೇರಿಂಗ್ ಇರುತ್ತೆ. ಅದೇ ಥರನೇ ಕಟ್ಟಿರ್ತಕ್ಕಂಥದ್ದು. ಇದಕ್ಕೂ ಕೂಡ ಲಿಫ್ಟ್ನ ವ್ಯವಸ್ಥೆ ಇದೆ. ಓಕೆನಾ? ಈಗ ಬನ್ನಿ 4th ಫ್ಲೋರ್ಗೆ ಹೋಗೋಣ. ನೋಡಿ, 4th ಫ್ಲೋರಿಗೆ ಬಂದರೆ ಇಡೀ PGಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದು ಊಟದ ವ್ಯವಸ್ಥೆ ಮಾಡೋದಕ್ಕೆ ಇಲ್ಲೇ ಮಾಡಿರ್ತಕ್ಕಂಥದ್ದು. ಸೊ ಇದು ಲಾಕ್ ಆಗಿದೆ. ಸೊ ಇಲ್ಲಿ ಕಿಚನ್ನ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಸೊ ಮತ್ತು ಇಲ್ಲೂ ಕೂಡ ಅಷ್ಟೇ, ಅವರು ಇರೋದಕ್ಕೆ ಮಾಡೋದಕ್ಕೆ ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಊಟದ ಪಾತ್ರೆಗಳು ಅವೆಲ್ಲ ಏನಾದರೂ ಬಡಿಸೋದಕ್ಕೆ ಇಲ್ಲಿ ಇಟ್ಕೊಂಡಿರ್ತಾರೆ. ಆರಾಮ್ಸೆ ಇಲ್ಲಿ ಬಂದುಬಿಟ್ಟು ಊಟ ಮಾಡ್ಬೋದು. ಚೇರ್ಗಳೆಲ್ಲ ತರಿಸಿಟ್ಟಿದ್ದಾರೆ ನೋಡಿ ಆಲ್ರೆಡಿ ಇಲ್ಲಿ. ಮತ್ತು ಪ್ಲೇಟು ಅದೆಲ್ಲ ತೊಳೆಯೋದಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತು ಬಿಸಿಲು ಮಳೆ ಏನು ಬಂದ್ರೂ ಏನು ತೊಂದರೆ ಆಗಬಾರ್ದಂತ ಈ ಥರ ರೂಫ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಅಷ್ಟೇ ತುಂಬ ಕ್ವಾಲಿಟಿಯಾಗಿ, ಎಲ್ಲೋ ಪ್ಯಾಚ್ ವರ್ಕ್ ಇಲ್ದಂಗೆ ಎಷ್ಟು ನೀಟಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಅದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ಅಷ್ಟೇ. ಸೊ PG ಅಂದಮೇಲೆ ದೊಡ್ಡ ದೊಡ್ಡ ಪಾತ್ರೆ ಅವೆಲ್ಲ ಇರ್ತವೆ. ಇಲ್ಲೂ ಕೂಡ ತೊಳೆಯೋ ವ್ಯವಸ್ಥೆಗೋಸ್ಕರ ಇಲ್ಲಿ ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲೊಂದು ವಾಷಿಂಗ್ ಮಿಷನಿಗೆ ಪಾಯಿಂಟ್ ಕೂಡ ಮಾಡಿಕೊಟ್ಟಿದ್ದಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಸೊ ನೀರಿನ ವ್ಯವಸ್ಥೆ ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ಬಂದರೆ ನೋಡಿ, ಮೇಲ್ಗಡೆ ಹೋಗೋಣ. ನಾವೀಗಿರ್ತಕ್ಕಂಥದ್ದು ಇದು 4th ಫ್ಲೋರು.
ಸೊ ಇಲ್ಲಿ 5th ಫ್ಲೋರಿಗೆ ಹೋಗ್ತೀವಿ ಅಂತಂದರೆ ಲಿಫ್ಟ್ ಆ್ಯಕ್ಸಸ್ ಮಾಡೋದಕ್ಕೆ ಲಿಫ್ಟೆಡ್ ರೂಮ್ ಮಾಡಿದ್ದಾರೆ. ಅದ್ರ ಮೇಲ್ಗಡೆ ಹೋದರೆ 1,500 ಲೀಟ್ರದ್ದು 2 ಸಿಂಟೆಕ್ಸ್ ಕೊಟ್ಟರೆ 2,000 ಲೀಟ್ರದ್ದು ಇನ್ನೊಂದು ಸಿಂಟೆಕ್ಸ್ ಕೊಟ್ಟಿದ್ದಾರೆ. ಅಂದರೆ ಟೋಟಲ್ಲು 1,500 3 2 5,000 ಲೀಟ್ರ್ ಓವರ್ ಹೆಡ್ ಟ್ಯಾಂಕ್ ಥರ ಕೆಪಾಸಿಟಿ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಸೋಲಾರ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಸೋಲಾರ್ ವ್ಯವಸ್ಥೆ ಬಂದು 1,500 ಲೀಟ್ರ್ ಕೆಪಾಸಿಟಿ ಇರ್ತಕ್ಕಂಥದ್ದು. ಅದಾದ ನಂತರ ಜೊತೆಗೆ ಇನ್ನೊಂದು ಎಲೆಕ್ಟ್ರಿಕ್ದು ಕೂಡ ಬಿಸಿನೀರಿಂದ ಇದಿರುತ್ತೆ. ಅದು ಕೂಡ ಅಷ್ಟೇ ಅರೌಂಡ್ ಒಂದು 2,000 ಲೀಟ್ರು ಕೆಪಾಸಿಟಿ ಇರ್ತಕ್ಕಂಥ ಬಿಸಿನೀರು ವ್ಯವಸ್ಥೆ ಇರುತ್ತೆ. ಟೋಟಲ್ಲು 3,500 ಬಿಸಿನೀರು ಇರುತ್ತೆ. ಮತ್ತು ಅದಾದಮೇಲೆ ಟೋಟಲ್ 5,000 ನೀರಿನ ವ್ಯವಸ್ಥೆ ಇರುತ್ತೆ. ಜೊತೆಗೆ ಬೋರ್ವೆಲ್ ಇರೋದ್ರಿಂದ ಏನೂ ತೊಂದರೆ ಇಲ್ಲ. ಸೊ ಇಷ್ಟು ಬಿಲ್ಡಿಂಗ್ನ ಕಟ್ಟಿರ್ತಕ್ಕಂಥವ್ರು ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ನಾನಾಗಲೇ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನಮ್ಮ RCC ಕನ್ಸ್ಟ್ರಕ್ಷನ್ ಅವ್ರಿಗೆ ಕಮರ್ಷಿಯಲ್ ಬಿಲ್ಡಿಂಗ್ ಆದರೂ ಕೊಡಿ, ರೆಸಿಡೆನ್ಷಿಯಲ್ ಆದರೂ ಕೊಡಿ, ಯಾವುದು ಕೊಟ್ಟರು ಕೂಡ ಅಚ್ಚುಕಟ್ಟಾಗೆ ಬ್ಯೂಟಿಫುಲ್ಲಾಗಿ ಕಟ್ಕೊಡ್ತಾರೆ. ಸೊ ಅದ್ರ ಜೊತೆಗೆ ಈ ಥರ ಆದಾಯ ಬರುವಂತಹ ಬಿಲ್ಡಿಂಗು ಕೂಡ ನಿಮಗೆ ಕಟ್ಕೊಡ್ತಾರೆ. ಅದಕ್ಕೆ ದಿಸ್ ಇಸ್ ದ ಎಕ್ಸಾಂಪಲ್. PG ತಿಂಗಳಿಗೆ 3 ಲಕ್ಷ ಆದಾಯ ಬರುವಂತಹ ಇಂತಹ ಬಿಲ್ಡಿಂಗ್ನ ಕಟ್ಕೊಟ್ಟಿದ್ದಾರೆ. ನಿಮಗೂ ಕೂಡ ಇದೇ ಥರ ಬಿಲ್ಡಿಂಗ್ನ ಕಟ್ಟಿಸ್ಕೋಬೇಕಂತಂದರೆ ನಮ್ಮ RCC ಕನ್ಸ್ಟ್ರಕ್ಷನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆಲ್ರೆಡಿ ಸುಮಾರು ವೀಡಿಯೋಗಳನ್ನ ಮಾಡಿಬಿಟ್ಟಿದ್ದೀವಿ ನಾವು RCC ಕನ್ಸ್ಟ್ರಕ್ಷನ್ನಲ್ಲಿ. ಎಲ್ಲ ಕಡೆ ಬೆಂಗಳೂರಿನ ಮೂಲೆಯಲ್ಲೂ ಕೂಡ ಅವರು ಮನೆಗಳನ್ನ ಕಟ್ಟಿದ್ದಾರೆ. ಸುಮಾರು 500ಕ್ಕಿಂತ ಹೆಚ್ಚು ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟೆಡ್ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಇದೆ RCC ಕನ್ಸ್ಟ್ರಕ್ಷನ್. ನಿಮಗೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಬಿಲ್ಡಿಂಗ್ ನೋಡಬೇಕಾ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾ, ಅಥವಾ ಬೇರೆ ನೀವೇನಾದ್ರು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಕಟ್ಕೋಬೇಕಾ, ಕೋಟ್ಯಾಂತರ ರೂಪಾಯಿ ಕೊಟ್ಟು ಕಟ್ಟಿಸ್ತೀನಿ ಅಂದರೂ ಕೂಡ ಅದನ್ನು ಕೂಡ ಕಟ್ಕೊಟ್ಟಿದ್ದಾರೆ, ಕಟ್ಕೊಡ್ತಾರೂ ಕೂಡ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಆಲ್ರೆಡಿ ವೀಡಿಯೋದಲ್ಲಿದೆ. ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಕನ್ಸ್ಟ್ರಕ್ಷನ್ ವಿಚಾರವಾಗಿ.